ಈ ಪ್ರಜ್ವಲ್ ರೇವಣ್ಣ ಅವರು ರಾಜಕೀಯ ಷಡ್ಯಂತರ ಅವರಿಗಿದೆ, ಜನರಿಗಿಲ್ಲ. ಜನರು ಅವರನ್ನ ಕೆಡುತ್ತಾರೆ. ಈ ಪ್ರಕರಣ ಬಯಲಿಗೆ ಬಂದ್ಮೇಲೆ ಇಡೀ ದೇಶವೇ ತಲೆ ತಗ್ಗಿಸುವಂತ ವಿಚಾರ ಇದು. ಕಾನೂನು ಎಲ್ರಿಗೂ ಸರಿಸಮ, ಅದನ್ನು ಪಾಲನೆ ಮಾಡಬೇಕಾಗಿರೋದು ಜವಾಬ್ದಾರಿ. ಪ್ರಜ್ವಲ್ ರೇವಣ್ಣ ಅವರಿಗೆ ವೀಸಾ ಕೊಟ್ಟಂತವ್ರು ಯಾರು? ಸರ್ಕಾರ ತಾನೇ, ಬೇರೆ ಅಂತ ಕೊಡಲ್ಲಲ್ವಾ? ಎಂಪಿ ಆಗಿ ಬರ್ಬೋದು, ಅಥವಾ ಈ ರೀತಿ ಮಾನಗೆಟ್ಟ ಒಬ್ಬ ಎಂಪಿ ಅಂದ್ರೆ ಯಾರಿಗೆ ಆಗ್ಲಿ ಇಂಥ ವ್ಯಕ್ತಿ ಬೇಡ ಅನ್ಸುತ್ತೆ. ಇದು ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಇವತ್ತು ಕೊಳತು ನಾರ್ತಾ ಇರೋದ್ರ ಲಕ್ಷಣ ಇವತ್ತು. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಮೇಡಮ್ ನಿಮ್ ಹೆಸರು ಗೊತ್ತಾಗುತ್ತೆ? ನನ್ನ ಹೆಸರು ಸಂಧ್ಯಾ ಅಂತ. ಓಕೆ, ಈ ಒಂದು ಹೋರಾಟ ಯಾವ ವಿಚಾರವಾಗಿ? ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಏನಿದೆ, ಲೈಂಗಿಕ ದೌರ್ಜನ್ಯ ಏನ್ ನಡೆಸಿದ್ದಾರೆ, ಸಾವಿರಾರು ಅಂತಲೇ ಹೇಳ್ಬೋದು. ಯಾಕಂದ್ರೆ ಅಮಾನುಷ ಹೆಣ್ಮಕ್ಳು ಸಂತ್ರಸ್ತೆಯರಾಗಿದ್ದಾರೆ. ಅವರ ರಕ್ಷಣೆ ಮಾಡ್ಬೇಕಾಗಿರೋದು ಆಳುವ ಸರ್ಕಾರದ ಜವಾಬ್ದಾರಿ. ಹಾಗೆ ತೀವ್ರ ಶಿಕ್ಷೆ ನೀಡಬೇಕು ಪ್ರಜ್ವಲ್ ರೇವಣ್ಣ ಅವರಿಗೆ. ಹಾಸನದ ಜನತೆ ಆಗಿ ಅಥವಾ ಹಾಸನದ ಜನರಾಗಿ ಹಾಸನದಲ್ಲೇ ಈ ಕೃತ್ಯ ನಡೆದಿದ್ದು ಅಥವಾ ಹಾಸನದ ಎಂಪಿ ಅಂತಾನೆ ಹೇಳ್ಬಹುದು. ಈ ವಿಚಾರವಾಗಿ ಹಾಸನದ ಜನರು ಯಾವ ರೀತಿ ಪ್ರತಿಕ್ರಿಯೆಯನ್ನ ನೀಡಬಹುದು ಅಂತಂದ್ರೆ, ಈ ತರದ ಒಂದು ವ್ಯಕ್ತಿ ಎಂಪಿ ಆಗದೆ ಹೋದ್ರೆ ಒಳ್ಳೇದಾಗಿತ್ತು ಅಂತ ಏನಾದ್ರು ಹೇಳ್ತಾರಾ? ಹೇಗೆ? ಖಂಡಿತ. ಯಾಕಂದ್ರೆ ಈ ಪ್ರಕರಣ ಬಯಲಿಗೆ ಬಂದ್ಮೇಲೆ ಇಡೀ ದೇಶವೇ ತಲೆ ತಗ್ಗಿಸುವಂತ ವಿಚಾರ ಇದು. ಬೇರೆ ಬೇರೆ ದೇಶಕ್ಕೆ ಹೊರಟೋಗಿದ್ದಾರೆ. ಆದ್ರೆ ಆ ದೇಶದಲ್ಲೂ ಕೂಡ ಪ್ರತಿಭಟನೆ ನಡಿಬೇಕಿತ್ತು. ಯಾಕಂದ್ರೆ ಈ ಕೆಲಸವನ್ನು ಮುಚ್ಚಾಕೋದಕ್ಕೆ ನೆಕ್ಸ್ಟ್ ಅಧಿಕಾರಕ್ಕೆ ಬಂದ ಮೇಲೆ ತಣ್ಣಗಾಗಬಹುದು ಅಂತ ಹೇಳೋದಕ್ಕೆ ಓಡೋಗಿದ್ದಾರೆ. ಅವರಿಗೂ ಕೂಡ ಸಾಕಷ್ಟು ಬೆಂಬಲ ನೀಡ್ಕೊಂಡೇ ಇದೆಲ್ಲ ಆಗಿರೋದು. ಆದ್ರಿಂದ ಕಾನೂನು ಎಲ್ರಿಗೂ ಸರಿಸಮ, ಅದನ್ನು ಪಾಲನೆ ಮಾಡಬೇಕಾಗಿರೋದು ಜವಾಬ್ದಾರಿ. ಯಾರೇ ಆದ್ರೂ ಕೂಡ, ಎಂಪಿ ಆದ್ರೂ ಕೂಡ ಕಾನೂನು ಪರಿಪಾಲನೆ ಮಾಡ್ಲೇಬೇಕು. ಎಂಪಿ ಆದ್ರೆ ಅದು ಏನ್ ತಲೆ ಕೆಡಿಸ್ಕೊಳ್ಳೋ ವಿಚಾರ ಅಲ್ವೇ ಅಲ್ಲ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈಗ ಅಕಸ್ಮಾತ್ ಈ ಒಂದು ಚುನಾವಣೆಯಲ್ಲಿ 2024 ಲೋಕಸಭಾ ಚುನಾವಣೆಯಲ್ಲಿ ಏನಾದ್ರೂ ಪ್ರಜ್ವಲ್ ರೇವಣ್ಣ ಅವರೇ ಮತ್ತೆ ಎಂಪಿ ಆದರೆ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ? ಹಾಗೆ ಹಾಸನದ ಜನತೆಯ ಪ್ರತಿಕ್ರಿಯೆ ಹೇಗಿರಬಹುದು ಮೇಡಮ್? ಅವರು ಈಗ ಎಂಪಿ ಆಗಿ ಬರ್ಬೋದು, ಆದ್ರೆ ಅತ್ಯಾಚಾರದ ಆರೋಪಿ ಅಥವಾ ಈ ರೀತಿ ಮಾನಗೆಟ್ಟ ಒಬ್ಬ ಎಂಪಿ ಅಂದ್ರೆ ಯಾರಿಗೆ ಆಗ್ಲಿ ಇಂಥ ವ್ಯಕ್ತಿ ಬೇಡ ಅನ್ಸುತ್ತೆ. ಹಾಗೆ ಅವ್ರ ಏನ್ ಮಾಡಿರುವ ಅಪರಾಧಿ ಕೃತ್ಯ ಅದಕ್ಕೆ ಶಿಕ್ಷೆ ಆಗ್ಬೇಕು ಅಂತ ಅನ್ಸುತ್ತೆ. ಅದು ಈಗ ನಂತರದ ಘಟ್ಟ ಇದೀಗ. ಅದನ್ನೇ ನಾವು ಮತ್ತೆ ಸಮರ್ಥನೆ ಕೊಡ್ಲಿಕ್ಕೆ ಆಗಲ್ಲ. ಶಿಕ್ಷೆ ಆಗ್ಬೇಕು ಅಂತ ಅನ್ಸುತ್ತೆ. 31ನೇ ತಾರೀಕು ಪ್ರಜ್ವಲ್ ರೇವಣ್ಣ ಅವರು ಕರ್ನಾಟಕಕ್ಕೆ ಬರ್ತೀನಿ ಅಂತ ವಿಡಿಯೋ ಒಂದರಲ್ಲಿ ಹೇಳಿಕೆಯನ್ನ ನೀಡಿದ್ರು. ಇನ್ನು ಹಿಂದೆ ಒಂದು 2 ವಾರಗಳ ಹಿಂದೆ ನಾನು ಬರ್ತೀನಿ ಅಂತ ಹೇಳಿದ್ರು, ಅಥವಾ ಟಿಕೆಟ್ ಬುಕ್ ಆಗಿರ್ಲಿಲ್ಲ ಅಥವಾ ಟಿಕೆಟ್ ಕ್ಯಾನ್ಸಲ್ ಆಯ್ತು ಅಂತಾನು ಹೇಳಿದ್ದಾರೆ. ಈ 31ನೇ ತಾರೀಕು ಅವ್ರು ಬರ್ತಾರಾ ಅಥವಾ ಬರುವಂತಹ ಸಾಧ್ಯತೆಗಳಿದೆಯಾ ಅಥವಾ ಸುಳ್ಳು ಹೇಳ್ತಿದ್ದಾರಾ? ಅದಕ್ಕಾದು ನೋಡ್ಬೇಕೀಗ. ಯಾಕಂದ್ರೆ ಈಗ ಸಾಕಷ್ಟು ಸುಳ್ಳಿನ ಸರಮಾಲೆ ನಡೆದಿದೆ. ಹಾಗಾಗಿ ಅದು ಬಂದ ಮೇಲೆ ವಾಸ್ತವ ಅಂತ ಹೇಳಿ ನಂಬಬೇಕಾಗುತ್ತೆ ಅಷ್ಟೇ. ಬಂದು ಕೂಡಲೇ SIT ತನಿಖೆಗೆ ಹಾಜರಾಗಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ SIT ತನಿಖೆಯ ಮುಂಚೆ ಜನಸಾಮಾನ್ಯರ ಬಳಿ ಅವರೇನಾದ್ರೂ ಸಿಕ್ಕಿದ್ರೆ, ಪ್ರಜ್ವಲ್ ರೇವಣ್ಣ ಅವರು ತಗಲಾಕೊಂಡ್ರೆ ಪರಿಸ್ಥಿತಿ ಏನಾಗಬಹುದು ಪ್ರಜ್ವಲ್ ರೇವಣ್ಣ ಅವರು? ಅಲ್ಲ, ಆತರ ಆಗುವ ಇದಿಲ್ಲ. ಕಾನೂನು ರೀತಿ ಅವರನ್ನು ತನಿಖೆಗೊಳಪಡಿಸಿ ಶಿಕ್ಷೆ ಮಾಡಬೇಕು ಅಷ್ಟೇ. ಅದು ನಾವು ಕೇಳ್ತಾ ಇರುವಂತದ್ದು. ಈ ಒಂದು ಪ್ರತಿಭಟನೆಯಲ್ಲಿ ಜನಸಾಮಾನ್ಯರಾಗಿರಬಹುದು ಅಥವಾ ಡಾಕ್ಟರ್ಸ್, ಇಂಜಿನಿಯರ್ಸ್, ಕಲಾವಿದರಾಗಿರಬಹುದು, ಎಲ್ಲರೂ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಇದೊಂದು ಹೆಣ್ಣಿನ ವಿಚಾರಕ್ಕೋಸ್ಕರ ಈ ಒಂದು ಸಾಥ್ ನಡೀತಾ ಇದೆ. ಈ ಹಾಸನದಲ್ಲಿ ಈ ಒಂದು ಬೃಹತ್ ಪ್ರತಿಭಟನೆ ಎಷ್ಟು ಒಳ್ಳೆಯ ಸಂದೇಶವನ್ನ ಅಥವಾ ಈ ತರ ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ಅಂತಾನ ಯಾವ ತರ ಸಂದೇಶವನ್ನ ಸಾರ್ತಾ ಇದೆ? ಖಂಡಿತ. ಇದೊಂದು ಪಾಳೆಗಾರಿ ಸಂಸ್ಕೃತಿ. ಏನ್ ನಾವು ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ, ಇದು ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಇವತ್ತು ಕೊಳತು ನಾರ್ತಾ ಇರೋದ್ರ ಲಕ್ಷಣ ಇವತ್ತು. ಆದ್ರಿಂದ ಅವರಿಗೆ ಸರಿಯಾದ ಶಿಕ್ಷೆ ಆಗುವಂಗೆ ಮಾಡ್ಬೇಕು. ಈ ಹೋರಾಟ ಅದಕ್ಕೊಂದು ಪೂರಕವಾಗಿದೆ. ಪಾಳೆಗಾರಿ ಸಂಸ್ಥೆ ಅಥವಾ ಪಾಳೆಗಾರಿಕೆಯ ಆಡಳಿತ ಈ ಒಂದು ಹಾಸನದಲ್ಲಿ ನಡೀತಿದೆ ಅಂತ ಹೇಳ್ತಾ ಇದ್ದೀರಾ. ಇದು ನೇರವಾಗಿ ರೇವಣ್ಣ ಫ್ಯಾಮಿಲಿ ಆಗಿರ್ಬೋದು, ಕುಮಾರಸ್ವಾಮಿ ಫ್ಯಾಮಿಲಿ ಆಗಿರ್ಬೋದು, ದೊಡ್ಡಗೌಡ್ರ ಫ್ಯಾಮಿಲಿ ಆಗಿರ್ಬೋದು, ಅವರಿಗೆ ಹೇಳ್ತಾ ಇರುವಂತಹ ಮಾತಾಗಿದೆ, ಹೌದಾ ಅಲ್ವಾ? ಖಂಡಿತ. ಇದೇ ರೀತಿ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ನಡೀತಾ ಇದೆ. ಯಾಕಂದ್ರೆ ಡೆಮೋಕ್ರಸಿ ಅಂತ ಹೇಳಿ ನಮ್ ಸ್ವಾತಂತ್ರ್ಯ ಬಂದ ಮೇಲೆ ಇದು ಇನ್ನೂ ಎಸ್ಟಾಬ್ಲಿಷ್ ಆಗಿಲ್ಲ. ಇನ್ನೂ ಹಳೆಯ ಊಳಿಗಮಾನ್ಯ ಧೋರಣೆಯಿಂದ ಈ ರೀತಿ ಆಗ್ತಾ ಇದೆ. ಆದ್ರಿಂದ ಫಸ್ಟ್ ಅಂದ್ರೆ ನ್ಯಾಯ ಒದಗಿಸ್ಬೇಕು, ಅವರಿಗೆ ಶಿಕ್ಷೆ ಆಗ್ಬೇಕು. ಹಾಗಾದ್ರೆ ರೇವಣ್ಣ ಅವರ ರಾಜಕೀಯ ಒಂದು ವಿಚಾರವಾಗಿ ಅಥವಾ ರಾಜಕೀಯ ಜೀವನ ಅಂತ್ಯ ಆಯ್ತು, ಅದು ಕಾದು ನೋಡ್ಬೇಕು. ಜನ ಅಂತ್ಯ ಹಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಏನು ಬಂಡವಾಳಶಾಹಿಗಳ ಕಪಿ ಮುಷ್ಟಿಯಲ್ಲಿದೆ ಒಂದೊಂದು ಇದು ಪ್ರದೇಶ ಕೂಡ, ಅದು ಜನ ಇವತ್ತು ಅರ್ಥಕೊಂಡು ಅವರನ್ನು ಗೋರಿಗೆ ತಳ್ಳುವ ಪ್ರಯತ್ನ ಮಾಡ್ಬೇಕು. ಕುಮಾರಸ್ವಾಮಿ ಅವರು ಸಾಕಷ್ಟು ಬಾರಿ ಹೇಳ್ತಾ ಇದ್ರು, ಇದು
ಷಡ್ಯಂತ್ರವಾಗಿದೆ, ಸಿಕ್ಕಾಕಿಕೊಳ್ಳುವಂತಹ ಅಥವಾ ಸಿಕ್ಸ್ ಹಾಕುವಂತಹ ಪ್ರಕ್ರಿಯೆ ಆಗಿದೆ ಅಂತ ಸುಮಾರು ಸಲ ಹೇಳ್ತಾ ಇದ್ರು. ಈ ವಿಚಾರವಾಗಿ ಹೌದಾ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಷಡ್ಯಂತ್ರವಾಗಿ ಈ ಕೇಸ್ ಸಿಕ್ಕಾಕೊಂಡಿದ್ದ ಹೆಂಗೆ? ಇದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಷಡ್ಯಂತ್ರ ಅದು ಈ ಇಶ್ಯೂ ಇದರಲ್ಲಿ ನಾನು ಏನ್ ಹೇಳ್ತೀನಿ ಅಂದ್ರೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ. ಮೇಡಮ್, ನಿಮ್ ಹೆಸರು ಗೊತ್ತಾಗಿಲ್ಲ. ನಮ್ಮ ಹೆಸರು ವಿಜಯರಾಣಿ ಅಂತೇಳಿ, ಮಹಾಶಕ್ತಿ ಮಹಿಳಾ ಸಬಲೀಕರಣ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ರಾಯಚೂರು ಜಿಲ್ಲೆಯಿಂದ ಬಂದಿದ್ವಿ. ಈ ಒಂದು ಪ್ರಜ್ವಲ್ ರೇವಣ್ಣ ಅವರ ಒಂದು ಈ ಪ್ರಕರಣ ನಾವು ಖಂಡಿಸ್ತಾ ಇದ್ದೀವಿ. ಯಾವಾಗ ಕೇಳಿದ್ದೀವೋ ಅವತ್ತಿನಿಂದಲೇ ನಾವು ಎಲ್ಲ ಕಡೆನೂ ಕೂಡ ಮಹಿಳೆಯರು ಆಕ್ರೋಶಭರಿತವಾಗಿ ನಮಗೆ ನೋವಿದೆ. ಯಾಕಂದ್ರೆ ಇವತ್ತು ಸಂತ್ರಸ್ತ ಹೆಣ್ಮಕ್ಳು ಹೊರಗಡೆ ಬರುವಂತಿಲ್ಲ. ಆ ಕುಟುಂಬ ಎಷ್ಟು ನೋವು ಅನುಭವಿಸ್ತಾ ಇದು ಗೊತ್ತಿಲ್ಲ. ಆ ಎಲ್ಲ ಸಂತ್ರಸ್ತ ಹೆಣ್ಮಕ್ಳು ನಮ್ಮ ಮನೆಯ ಕುಟುಂಬದವರು, ನಮ್ಮ ತಾಯಂದಿರು, ನಮ್ಮ ಅಕ್ಕ ತಂಗಿಯರು, ನಮ್ಮ ಮನೆ ಮಕ್ಕಳು. ಓಕೆ ಮೇಡಮ್, ನೀವ್ ಹೇಳ್ತಾ ಇದ್ರಿ, ಒಂದ್ ನಿಮಿಷ ಮೇಡಮ್, ನೀವ್ ಹೇಳ್ತಿದ್ರಿ ನಮ್ಗೆ ಈ ವಿಚಾರ ಮೊದ್ಲೇ ಗೊತ್ತಿತ್ತು, ಹೋರಾಟವನ್ನ ಮಾಡಬಹುದಿತ್ತಲ್ಲ ಆಗ್ಲೇ, ಇಷ್ಟು ದಿನಗಳ ಕಾಲ ತಡೆದು ಈಗ ಯಾಕೆ ಪ್ರತಿಭಟನೆ? ಇಲ್ಲ, ಈ ಪ್ರಜ್ವಲ್ ರೇವಣ್ಣ ಅವರು ಈ ರಾಜಕೀಯ ಷಡ್ಯಂತರ ಅವರಿಗಿದೆ, ಜನರಿಗಿಲ್ಲ. ಜನರು ಅವರನ್ನ ಕೆಡುತ್ತಾರೆ, ಅದರಲ್ಲಿ ನಮ್ಗೆ ವಿಶ್ವಾಸ ಇದೆ. ಇಂಥವರನ್ನ ನಾವು ಯಾವತ್ತೂ ಕೂಡ ರಾಜಕಾರಣಕ್ಕೆ ಅಧಿಕಾರಕ್ಕೆ ಬರಲು ಅವಕಾಶ ಕೊಡೋದಿಲ್ಲ. ಮಹಿಳೆಯರು ಯಾವತ್ತೂ ಕೂಡ ಒಂದು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕಾದ್ರೆ ಅವರ ಒಂದು ಮತಾಂತರ ಬಹಳ ಪ್ರಾಮಾಣಿಕವಾಗಿರುತ್ತೆ ಮಹಿಳೆಯರದು. ಅಂತ ಒಂದು ವಿಚಾರದಲ್ಲಿ ಇದಕ್ಕೆ ನಾವು ಕ್ಷಮೆ ನೀಡುವುದಿಲ್ಲ. ರಾಜ್ಯದ ಮಹಿಳೆಯರು ಕ್ಷಮೆ ನೀಡುವುದಿಲ್ಲ. ದೇವೇಗೌಡರು ಪ್ರಧಾನಿಯಾಗಿದ್ರು, ನಮ್ಮ ದೇಶವನ್ನು ಆಳಿದವರು, ಅದು ಇತಿಹಾಸ ಇದೆ. ಹಾಗಂತ ಹೇಳ್ಬಿಟ್ಟು ನಾವು ಯಾವುದೇ ರೀತಿಯಲ್ಲಿ ಅದನ್ನ ಸಮರ್ಥನೆ ಮಾಡಿಕೋದಿಲ್ಲ. ಇಲ್ಲಿ ನಮ್ಮ ಒಂದು ಈ ಪ್ರತಿಭಟನೆ ಚಲೋ ಹಾಸನದ ಒಂದು ಪ್ರತಿಭಟನೆ, ಎರಡು ಬೇಡಿಕೆಗಳು. ಒಂದು, ನಮ್ಮ ಸಂತ್ರಸ್ತ ಮಹಿಳೆಯರ ವಿಡಿಯೋಗಳನ್ನ, ಅಶ್ಲೀಲ ವಿಡಿಯೋಗಳನ್ನು ಇಲ್ಲಿಗೆ ನಿಲ್ಲಿಸಬೇಕು. ಎರಡನೇದಾಗಿ ಪ್ರಜ್ವಲ್ ರೇವಣ್ಣ ಏನು ಬರ್ತಾ ಇದ್ದಾರೆ, ಅದು ಸರ್ಕಾರದ ಗಮನಕ್ಕೂ ಇದೆ, ದೇಶದ ಮಾನ್ಯ ಪ್ರಧಾನಿ ಮಂತ್ರಿ ಅವರ ಗಮನಕ್ಕೂ ಇದೆ. ಈ ಕೂಡಲೇ ಅವರು ಬಂದ ತಕ್ಷಣವೇ ಅವ್ರನ್ನ ಬಂಧಿಸಬೇಕನ್ನೋದು ನಮ್ಮ ಒಂದು ಆಗ್ರಹ ಇರುತ್ತದೆ. ಓಕೆ ಮೇಡಮ್, ಪ್ರಜ್ವಲ್ ರೇವಣ್ಣ ಅವರು 31ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಅವರು ಈ ಹಿಂದೆಯೂ ಕೂಡ ಬರ್ತೀನಿ ಅಂತ ಹೇಳಿದ್ರು, ಟಿಕೆಟ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರು, 31ಕ್ಕೆ ನಿಜಕ್ಕೂ ಬರ್ತಾರೆ ಅಂತ ಅನ್ಸುತ್ತಾ ಮೇಡಮ್? SITಗೆ ನಿಜಕ್ಕೂ ಅವರು ಸಹಕಾರವನ್ನ ನೀಡ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಅಲ್ಲ, ಅದು ಸರ್ಕಾರದ ಕ್ರಮಗಳು, ಸರ್ಕಾರ ಸಂಪೂರ್ಣ ಕ್ರಮಗಳು ಬೇಕು. ಅವರನ್ನ ಬಿಗಿ ಭದ್ರತೆಯಲ್ಲಿ ಇಡಬೇಕು. ಯಾವುದೇ ರೀತಿಲೂ ಕಾನೂನಿನಲ್ಲಿ ಅವರನ್ನ ಸಡಿಲಗೊಳ್ಳಬಾರ್ದು. ಹಾಗಂತ ಹೇಳ್ಬಿಟ್ಟು ನಾವು ಇವತ್ತಿನ ದಿವಸ ರಾಜ್ಯ ಸರ್ಕಾರದಲ್ಲಿ ಭರವಸೆ ಇಟ್ಟಿದ್ದೀವಿ. ಅವನು ಸಂಸದ ಇರಲಿ, ಯಾರೇ ಇರಲಿ, ತಪ್ಪೇ. ಅವರನ್ನ ಬಂಧಿಸ್ಬೇಕಾ, ಅವರು ಬರ್ತಾರೋ ಇಲ್ಲ ಗೊತ್ತಿಲ್ಲ, ಅವರನ್ನ ಬರೋವರೆಗೂ ಮಾಡ್ಬೇಕು. ಇಲ್ಲ ಇವತ್ತೇನು ಅವನು ವೀಸಾ ತಗೊಂಡು ಪ್ರಜ್ವಲ್ ರೇವಣ್ಣ ಅವರಿಗೆ ವೀಸಾ ಕೊಟ್ಟಂತವ್ರು ಯಾರು? ಸರ್ಕಾರ ತಾನೇ, ಬೇರೆ ಅಂತ ಕೊಡಲ್ಲಲ್ವಾ? ಹಾಗಂತ ಹೇಳ್ಬಿಟ್ಟು ವೀಸಾ ಕೊಟ್ಟವ್ರ ಕಾರಣ ಯಾರಿದ್ದಾರೆ ಅವರಿಗೆ ಶಿಕ್ಷೆ, ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಪಾಲ್ಗೊಂಡಿರ್ತಾರೆ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾರು ಸಪೋರ್ಟ್ ಮಾಡ್ತಾರೋ ರಾಜಕೀಯವಾಗಿ, ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೀವಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಈ ಪ್ರತಿಭಟನೆ ಯಾಕೆ ಸರ್, ಈ ಒಂದು ಪ್ರತಿಭಟನೆ? ಮೇಡಮ್, ಪ್ರಜ್ವಲ್ ರೇವಣ್ಣ ಸಂಸದನಾಗಿ ಈ ರಾಜ್ಯಕ್ಕೆ ಸೇವೆ ಮಾಡಲು ಬಂದಿರೋದು. ಬಟ್ ಅವರು ಮಾಡ್ತಾ ಇರೋದೇ ದುಷ್ಕೃತ್ಯಗಳು. ಅದರಲ್ಲೂ ತನ್ನ ಮೊಬೈಲಲ್ಲೇ ಅಶ್ಲೀಲ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿ ಹರಿಬಿಟ್ಟಿರೋದು, ಬೇರೆಯವ್ರ ಮೇಲೆ ಆಗ್ತಾ ಇರೋದು, ಕದ್ದು ಓಡೋಗಿರೋದು, ಇದೆಲ್ಲ ಸಂವಿಧಾನ ವಿರೋಧಿ ಚಟುವಟಿಕೆಗಳು. ಅವನು ಈಸ್ ನಾಟ್ ಎ ಕಾಮನ್ ಮ್ಯಾನ್, ಈಸ್ ಎ ಗ್ರ್ಯಾಂಡ್ ಸನ್ ಆಫ್ ಎ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ಪರ್ಪಸ್ಫುಲಿ ಮಾಡಿದ್ದಾನೆ. ಇದೆಲ್ಲ ಪಾಳೆಗಾರಿಕೆ. ನಿಮ್ಮ ಪ್ರಕಾರ ನೇರವಾಗಿ ಹೇಳ್ತಾ ಇದ್ದೀರಾ, ಇದು ಪಾಳೆಗಾರಿಕೆಯಿಂದ ಆಗ್ತಾ ಇದೆ, ದೇವೇಗೌಡರ ಒಂದು ಕುಟುಂಬದಿಂದ ಇದು ಆಗ್ತಾ ಇದೆ. ಈ ಪಾಳೆಗಾರಿಕೆ ನಿಲ್ಲಬೇಕು ಅಂತಂದ್ರೆ ದೇವೇಗೌಡರ ಕುಟುಂಬದಲ್ಲಿ MP ಆಗೋದಾಗಿರ್ಬೋದು, MLA ಆಗಿರ್ಬಹುದು, ಅಥವಾ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಯಾರು ಆಗ್ಬಾರ್ದ ಅನ್ನೋದಕ್ಕಿಂತ ಆಗಿರೋದನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಹಣ, ಅಧಿಕಾರ ಇದೆಲ್ಲ ದುರುಪಯೋಗ ಮಾಡಿಕೊಂಡು ಅವರು ಈ ಪ್ರಜ್ವಲ್ ರೇವಣ್ಣನ ನಾವು ಸರಿಯಾದ ಶಿಕ್ಷೆಗೆ ಒಳಪಡಿಸದಿದ್ದರೆ ಮುಂದೆ ಇನ್ನೂ ಭಾರಿ ಅನಾಹುತಗಳು ಕಾದಿದೆ. ಹಾಗಾಗಿ ಜನ ರೊಚ್ಚಿಗೆದ್ದಿದ್ದಾರೆ. ಇದು ತಡಿಲೇಬೇಕು. ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ, ಮಾಡೇ ಮಾಡ್ತೀವಿ. ಇದು ಎಲ್ಲಿಗೆ ನಿಲ್ಲಲ್ಲ, ಇದು ಪ್ರಾರಂಭ ಅಷ್ಟೇ. ಪಾಪ ಹೆಣ್ಣು ಮಕ್ಕಳನ್ನ ಮಾನಹರಣ ಮಾಡಿ, ಶೀಲಹರಣ ಮಾಡಿ, ಟ್ರಾನ್ಸ್ಫರ್ಸ್ ಬಂದವ್ರನ್ನ ದುರುಪಯೋಗ ಪಡಿಸ್ಕೊಂಡು ಒಂದಲ್ಲ ಎರಡಲ್ಲ. ನೀವು ಹೇಳ್ತಾ ಇದ್ದೀರಾ ಪ್ರಜ್ವಲ್ ರೇವಣ್ಣ ಅವರು ಅಧಿಕಾರದ ಒಂದು ಅಮಲಿನಲ್ಲಿ ಈ ಕೆಲಸವನ್ನ ಮಾಡಿದ್ದಾರೆ ಅಂತ? ಹೌದು, ಅಧಿಕಾರದ ಅಮಲಿನಿಂದನೇ ಮಾಡಿರೋದು. ಅವರ ತಾತ ಪ್ರೈಮ್ ಮಿನಿಸ್ಟರ್ ಆಗಿದ್ದು, ಅವರ ಚಿಕ್ಕಪ್ಪ ಚೀಫ್ ಮಿನಿಸ್ಟರ್ ಆಗಿದ್ರು, ಅವರ ತಂದೆ ರೆವಿನ್ಯೂ ಮಿನಿಸ್ಟ್ರು, ಇರಿಗೇಷನ್ ಮಿನಿಸ್ಟರ್ ಎಲ್ಲ ಅನುಭವಿಸಿ MP ಆಗಿ ಎರಡು ಸಲ MP ಆಗಿ ಅನ್ನೋ ಇದ್ರ ಮೇಲೇನೆ ಅವರು ತುಂಬಾ ದುರುಪಯೋಗ ಮಾಡಿದ್ದಾರೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಇದು ಬಿಗಿನಿಂಗ್ ಅಷ್ಟೇ. ಇನ್ನು ಮುಂದೆ ಹೆಚ್ಚಿನ ಹೋರಾಟ ಮಾಡ್ತೀವಿ. ಅವ್ರನ್ನ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ
ಅಧಿಕಾರದಲ್ಲಿ ಇರಲು ಬಿಡುವುದಿಲ್ಲ. ಪ್ರಜ್ವಲ್ ರೇವಣ್ಣ ಅವರು 31ನೇ ತಾರೀಕು ಕರ್ನಾಟಕಕ್ಕೆ ಬರ್ತಾರೆ ಎನ್ನುವಂತಹ ಒಂದು ಸಂದೇಶವನ್ನ ಕೊಟ್ಟಿದ್ರು ಒಂದು ವಿಡಿಯೋದಲ್ಲಿ. ನಿಜಕ್ಕೂ ಅವರು ಬರ್ತಾರೆ ಅಂತ ಅನ್ಸ್ತಾ ಇದೆಯಾ ನಿಮಗೆ? ಹೇಗೆ? ಇದು ಸುಳ್ಳಿನ ಸರಮಾಲೆ. ಅವ್ರ ಮೇಲೆ ನಮಗೆ ಗ್ಯಾರಂಟಿ ಇಲ್ಲ, ಅವರು ಬರಲ್ಲ. ನಮ್ಮ ನಿಜವಾಗಲೂ ಮೋದಿಯವರು ಸಂವಿಧಾನಕ್ಕೆ ಬೆಲೆ ಕೊಟ್ಟರೆ ಅವ್ರು ಎಲ್ಲಿರ್ತಾರೋ ಅಲ್ಲಿಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬರ್ಬೇಕು. ನಮ್ಮ ರಾಜ್ಯ ಗೃಹ ಮಂತ್ರಿಗಳಿಗೆ ಪೂರ್ಣ ಅಧಿಕಾರ ಕೊಡಬೇಕು. ಅವರು ಬರೋದು ಸುಳ್ಳು. ಬಂದ ಮೇಲೆ ನೋಡೋಣ. ಈ ಹಿಂದೆ ಈ ರೀತಿ ಬರ್ತೀನಿ ಅಂತೇಳಿ ಕ್ಯಾನ್ಸಲ್ ಮಾಡಿದ್ದು, ಈಗೇನೋ ನನಗೇನೋ ಮರವು ಕಾಯಿಲೆ ಅದು ಇದು ಅಂತೇಳಿ ಇದೆಲ್ಲ ಮಾಡ್ತಾ ಇದ್ದಾರೆ. ಅವರು ಬರೋದು ಡೌಟೇ ಇದೆ. ಯಾಕೆಂದರೆ ಅವರೆಲ್ಲ ಬಲಾಢ್ಯರು. ಅವರು ರಿಸಲ್ಟ್ ಬರೋವರೆಗಂತೂ ಬರೋದೇ ಇಲ್ಲ ಅಂತ ನಮ್ಮ ಅನಿಸಿಕೆ. ನೀವು ನೇರವಾಗಿ ಹೇಳ್ತಾ ಇದ್ದೀರಾ ಮೋದಿ ಅವರು ಈ ವಿಚಾರವಾಗಿ ಮಾತನಾಡ್ಬೇಕಾಗಿತ್ತು ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಎಲ್ಲಿದ್ರು ಕೂಡ ಕರ್ತರ್ಲೇಬೇಕಾಗಿತ್ತು ಅಂತನಾ? ಹೌದು. ಬೇಟಿ ಬಚಾವೋ ಬೇಟಿ ಪಡಾವೋ ಅಂದವರು ಇದೇನಾ ಮೋದಿ ಅವರು ಮಾಡ್ತಾ ಇರೋದು? ಇದೇನಾ ಬೇಟಿ ಬಚಾವೋ ಮಾಡ್ತಾ ಇರೋದು? ಪ್ರಜ್ವಲ್ ರೇವಣ್ಣ ಪರ ಬಂದು ಇಲ್ಲಿ ಭಾಷಣ ಮಾಡಿ ಗೊತ್ತಿದ್ದು ಈ ರೀತಿ ಆರೋಪಗಳು ಕೇಳಿ ಬರ್ತಾ ಇದೆ ಅಂದ್ರೂ ಅವ್ರಿಗೆ ಟಿಕೆಟ್ ಕೊಟ್ಟು ಅವ್ರನ್ನೇ ಗೆಲ್ಸೋ ಪ್ರಯತ್ನ ಮಾಡ್ತಾ ಇರೋದು. ಇದರಿಂದ ಇರುವ ಷಡ್ಯಂತ್ರ ಮೋದಿ ಅವರಿಗೆ ಇದು ಚೆನ್ನಾಗಿ ಅರಿವಿದೆ. ಇದರ ಹಿಂದೆ ಅವರೇ ನಿಂತಿದ್ದಾರೆ ಅನ್ನೋದು ನನ್ನ ನೇರ ಆರೋಪ. 2024 ಚುನಾವಣೆಯಲ್ಲಿ MP ಆಗಿ ಮತ್ತೆ ಪ್ರಜ್ವಲ್ ರೇವಣ್ಣ ಅವರು ಎಲೆಕ್ಟ್ ಆದ್ರೆ ಅಥವಾ ವೋಟ್ಗಳು ಜಾಸ್ತಿ ಬಿದ್ದಿದ್ರೆ ಅವರಿಗೆ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ? ನಿಜಕ್ಕೂ ಅವ್ರು ಆತರ ಸಂಸದರು ನಿಮಗೆ ಬೇಕಾ? ನಮಗೆ ಬೇಡವೇ ಬೇಡ ಆತರ ಸಂಸದರು. ಅವ್ರೇನಾರು ಆತರ ಗೆದ್ದು ಬಂದ್ರೆ ನಾವು ಹೋರಾಟ ಮಾಡಿ ಅವ್ರನ್ನ ಕೆಳಗೆ ಇಳಿಸ್ತೀವಿ. ಈ ಒಂದು ಹೋರಾಟ 30ನೇ ತಾರೀಕಿಗೆ ಇರಬೇಕಾಗಿತ್ತ ಅಥವಾ ಇದಕ್ಕೂ ಹಿಂದೆ ಇರಬೇಕಾಗಿತ್ತ? ಇದಕ್ಕೂ ಹಿಂದೆ 1 ತಿಂಗಳಿನಿಂದ ಈ ಒಂದು ಪೆನ್ಡ್ರೈವ್ ಪ್ರಕರಣ ಬೆಳಕಿಗೆ ಬರ್ತಾನೆ ಇತ್ತು. ಆಗ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಬಹುದಿತ್ತಲ್ಲ ಸರ್? ಹಮ್ಮಿಕೊಳ್ಳಬಹುದಿತ್ತು. ಆದರೂ ನಾವು ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರದ ಸರ್ಕಾರದ ಮೇಲೆ ನಂಬಿಕೆ ಇಟ್ಟು, ಸಂವಿಧಾನದ ನಂಬಿಕೆ ಇಟ್ಟು ಶಾಂತಿಯಿಂದ ಕಾದಿದ್ದೀವಿ. ಬಟ್ ಇನ್ನು ಮುಂದೆ ತೀವ್ರ ಹೋರಾಟ ಮಾಡ್ತೀವಿ. ಹಾಗೆ ಕೊನೆಯದಾಗಿ ಒಂದ್ ಪ್ರಶ್ನೆ, SIT ತಂಡಕ್ಕಾಗಿರ್ಬೋದು ಅಥವಾ ಗವರ್ಮೆಂಟ್ ಗಳಿಗಾಗಿರ್ಬೋದು ಏನ್ ಹೇಳ್ತೀರಾ? ಈ ಒಂದು ಕೇಸ್ಗಳನ್ನ ಹೇಗೆ ಅವರು ಹೇಳಬೇಕು ಅಥವಾ ಹೇಗೆ ಅವರು ಜನಕ್ಕೆ ನ್ಯಾಯವನ್ನ ಒದಗಿಸಿಕೊಡಬೇಕು ಅಥವಾ ನಿಮ್ದೇನಾದ್ರು ಮನವಿ ಇದೆಯಾ ಸರ್? SIT ತಂಡವಾಗಲಿ ಗವರ್ಮೆಂಟ್ ಆಗಲಿ ಸಂವಿಧಾನಬದ್ಧವಾಗಿ ನಡೆಯುತ್ತಾ ಇದ್ದರೆ ಕೂಡಲೇ ಅವರನ್ನು ಎಲ್ಲಿದ್ದರೂ ಬಂಧಿಸಿ ಕರೆತರಬೇಕು. ಈಗ ಟೆಕ್ನಾಲಜಿ ತುಂಬಾ ಮುಂದುವರಿತಿದೆ. ಅವ್ರು ಎಲ್ಲಿದ್ದಾರೆ ಎಲ್ಲ ಚೆನ್ನಾಗಿ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ನಿಜವಾಗ್ಲೂ ಜನತೆಗೆ ನ್ಯಾಯ ಒದಗಿಸ್ಬೇಕು, ಸಂವಿಧಾನಕ್ಕೆ ಗೌರವ ಕೊಡಬೇಕು ಅಂದ್ರೆ ಅವ್ರನ್ನ ಕೂಡಲೇ ಬಂಧಿಸಿ ಕರೆತರಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಹಾಸನದ ಪ್ರಜೆಗಳು ಈ ತರ ಮಾತುಗಳನ್ನ ಆಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ನಿಜಕ್ಕೂ ಕೂಡ 31ನೇ ತಾರೀಕಿಗೆ ಬರಬೇಕು, SIT ತನಿಖೆಗೆ ಹಾಜರಾಗಬೇಕು, ಸತ್ಯಾಸತ್ಯತೆಗಳು ಬಯಲಿಗೆ ಬರಬೇಕು ಅಂತ ಈ ವಿಚಾರವಾಗಿ ಹಾಸನದ ಜನತೆ ಮಾತನಾಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಶಿ ದುಚ್ಚೆ, ನಾನು ಕಾವ್ಯ ಹೆಗ್ಡೆ, ಕರ್ನಾಟಕ ಟಿವಿ, ಹಾಸನ.